ಈಗ ಸದ್ಯ ನಾವು ತಿನ್ನೋ ಆಹಾರ, ಕುಡಿಯೋ ನೀರು ಮತ್ತು ಉಸಿರಾಡುವಂತಹ ಗಾಳಿ ಎಲ್ಲದರ ಬಗ್ಗೆಯೂ ಕೂಡ ಒಂದು ಸಂಶಯ ಮೂಡುವಂತಹ ಪರಿಸ್ಥಿತಿ. ಯಾವ ರೀತಿಯಾದಂತಹ ಆಹಾರವನ್ನು ನಾವು ಸೇವಿಸ್ತಾ ಇದ್ದೀವಿ, ಕುಡಿಯೋ ನೀರು ಸೇಫ್ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮನೆ ಮಾಡಿದೆ. ಇದಕ್ಕೆ ಕಾರಣ ಆರೋಗ್ಯ ಇಲಾಖೆ ನಡೆಸ್ತಾ ಇರುವಂತಹ ಒಂದಷ್ಟು ಸರ್ವೆ, ಒಂದಷ್ಟು ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಿದೆ ಆಹಾರ ಇಲಾಖೆ. ಆ ಮೂಲಕವಾಗಿ ಯಾವುದು ಸರಿ, ಯಾವುದು ತಪ್ಪು, ಯಾವುದನ್ನು ತಗೋಬೇಕು, ಯಾವುದನ್ನು ತಗೋಬಾರ್ದು ಅನ್ನೋದರ ಬಗ್ಗೆ ಜನರಿಗೆ ಅರಿವು ಮೂಡಿಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಅದರ ಮುಂದುವರೆದ ಸರದಿ. ಕೋವಾ ಮತ್ತು ಪನ್ನೀರ್ ಬಳಸಬಹುದಾ? ಸಿಕ್ಕ ಕಡೆ ಚೌಚೌ ತಿನ್ನಬಹುದಾ? ಅದಕ್ಕೂ ಮುನ್ನ ಎಷ್ಟು ಹುಷಾರಾಗಿರಬೇಕು ಮತ್ತು ಕಾರಣ ಏನು? ಆರೋಗ್ಯ ಇಲಾಖೆಯ ಮತ್ತೊಂದು ವರದಿ ಬಿಡುಗಡೆಯಾಗಿದೆ. ನಿಮಗೆ ಕಾದಿದೆ ಶಾಕ್ ಶಾಕ್ ಶಾಕ್. ನೀವು ಕುಡಿಯೋ ನೀರು ಸೇಫಾ? ಸಾಮಾನ್ಯವಾಗಿ ಈ ಬಾಟಲ್ ನೀರನ್ನು ತೆಗೆದುಕೊಳ್ತೀವಿ, ಅದು ಪ್ಯೂರಿಫೈಡ್ ಅಂತ ಹೇಳಿ. ಆದರೆ ಅದು ಎಷ್ಟು ದಿನಗಳ ಕಾಲ ಇದ್ದರೆ ಮಾತ್ರ ನಮಗದು ಸೇಫ್ ಅನ್ನೋದರ ವರದಿಯು ಕೂಡ ಈಗ ಲಭ್ಯವಾಗಿದೆ. ಮತ್ತು ಆ ನೀರನ್ನ ಹೇಗೆ ಫಿಲ್ ಮಾಡ್ತಾರೆ, ಹೇಗೆ ಯಾವುದ್ಯಾವುದೋ ಕಂಪನಿಗಳ ಒಂದು ಲೇಬಲ್ನ ರ್ಯಾಪ್ ಮಾಡಿ ನಂತರ ಮಾರಾಟವನ್ನು ನಡೆಸ್ತಾರೆ ಅನ್ನೋದರ ಬಗ್ಗೆ ವಿವರಣೆಗಳು ಲಭ್ಯವಾಗಿದೆ. ಒಟ್ಟು ಮಾದರಿ ಇವರು ಸಂಗ್ರಹ ಮಾಡಿರೋದು 296. ಅದರಲ್ಲಿ ಸುರಕ್ಷಿತ ಅಂತ 72 ಹೇಳ್ತಾ ಇದ್ದಾರೆ, ಅಸುರಕ್ಷಿತ ಅಂತ 95 ಪಟ್ಟಿ ಮಾಡಲಾಗಿದೆ. ಕಳಪೆ ಲಿಸ್ಟಿಗೆ 88 ಸ್ಯಾಂಪಲ್ಸನ್ನು ಹಾಕಿದ್ದಾರೆ. ಅಂದರೆ ಅರ್ಥ, ನಾವು ಬಾಟಲಲ್ಲಿರೋ ನೀರು ಅದನ್ನು ಸೀಲ್ ಮಾಡಿರ್ತಾರೆ, ಅದು ಕುಡಿಲಿಕ್ಕೆ ಯೋಗ್ಯ ಅಂತ ಅಂದ್ಕೊಳ್ತೀವಿ. ಅದು ಯಾವ ಕಂಪನಿಯದ್ದು, ಅದರ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಏನು, ಎಕ್ಸ್ಪೈರಿ ಡೇಟ್ ಏನು, ಇದ್ಯಾವುದರ ಬಗ್ಗೆಯೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಬಾಟಲ್ ಓಪನ್ ಮಾಡು, ನೀರು ತಗೊಂಡು ಕುಡಿದ್ಬಿಡು. ಇಂಥ ಪರಿಸ್ಥಿತಿ ಇದೆ. ಆದರೆ ಯಾವ್ಯಾವ ಕಂಪನಿಗಳಲ್ಲಿ ಲೇಬಲ್ಗಳನ್ನು ಯಾಮಾರಿಸಿ ಹಾಕಿ ಈ ರೀತಿಯಾಗಿ ಮಾಡ್ತಾರೆ, ಯಾವ ನೀರನ್ನು ಇದಕ್ಕೆ ತುಂಬುತ್ತಾ ಇದ್ದಾರೆ, ಈ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಇಲಾಖೆ ಒಂದು ವರದಿಯನ್ನು ಈಗ ತಂದಿದೆ. ಆ ಮೂಲಕವಾಗಿ 88 ಕಡೆಗಳಲ್ಲಿ ತೆಗೆದಿರುವಂತಹ ಸ್ಯಾಂಪಲ್ ಏನಿದೆ ಅದು ಕಳಪೆ ಅಂತ ಹೇಳ್ತಾ ಇದ್ದಾರೆ. ಆ 88 ಕಡೆ ಯಾವುದು ಏನು, ಹಾಗಿದ್ರೆ ಟೋಟಲ್ ಆಗಿ ಯಾವ ಬಾಟಲ್ ನೀರು ಕೂಡ ಕುಡಿಲೇಬಾರ್ದಾ? ಈ ಪ್ರಶ್ನೆ ಸಹಜವಾಗಿ ಮನೆ ಮಾಡುತ್ತೆ. ಇದಕ್ಕೆ ಆರೋಗ್ಯ ಇಲಾಖೆ ಒಂದಷ್ಟು ವಿವರಣೆಯನ್ನು ಕೊಟ್ಟಿದೆ. ಯಾವ ರೀತಿಯ ನೀರನ್ನು ನಾವು ತೆಗೆದುಕೊಳ್ಬೇಕು, ಅದಕ್ಕೂ ಮುಂಚಿತವಾಗಿ ನಾವು ಏನನ್ನು ಗಮನಿಸಬೇಕು, ಬಾಟಲ್ನ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರವನ್ನು ಗಮನಿಸಿ ಅದು ಸೇಫ್ ಅಥವಾ ಅನ್ಸೇಫ್ ಅನ್ನೋದನ್ನ ನಾವು ಖಾತ್ರಿಪಡಿಸ್ಕೊಳ್ಬೇಕು ಅನ್ನೋದರ ಬಗ್ಗೆ ಆರೋಗ್ಯ ಇಲಾಖೆ ಹೇಳ್ತಾ ಇದೆ. ಸೊ ಇದು ಒಟ್ಟು ಅಂಕಿ ಅಂಶಗಳು ಅವರು ಬಿಡುಗಡೆ ಮಾಡಿರೋದು. 296 ಸ್ಯಾಂಪಲ್ಸನ್ನು ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಸೇಫ್ 72, ಅಸುರಕ್ಷಿತ ಅನ್ಸೇಫ್ 95 ಅಂತ ಹೇಳ್ತಿದ್ದಾರೆ. ಜೊತೆಗೆ ತೀರಾ ಕಳಪೆ, ಇದನ್ನು ಕುಡಿಲಿಕ್ಕೆ ಯೋಗ್ಯನೇ ಅಲ್ಲ ಅಂತ 88 ಲಿಸ್ಟ್ ಮಾಡಿದ್ದಾರೆ. ಇನ್ನು ನಾವು ತಿನ್ನುವಂತಹ ಕೋವಾ ಸೇಫಾ? ಸಾಮಾನ್ಯವಾಗಿ ಕೋವಾ ಅಂತ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಅದು ಹೇಗೆ ಮಾಡ್ತಾರೆ, ಅದಕ್ಕೆ ಏನನ್ನೆಲ್ಲ ಬಳಸ್ತಾರೆ ಅನ್ನೋದ್ರ ಬಗ್ಗೆ ಯಾರು ಯೋಚಿಸಲ್ಲ. ಕೋವಾ ಸೇಫಾ ಅನ್ನುವಂಥ ಪ್ರಶ್ನೆ ಇದೆ. ಅದಕ್ಕೆ ಅವರು ಒಟ್ಟು ಇದು ನೀರಿನ ಬಾಟಲ್ದು ವಿವರವನ್ನು ಆಗಲೇ ಕೊಟ್ಟಾಯಿತು. ಇನ್ನು ಕೋವಾ ವಿವರ ಒಟ್ಟು ಮಾದರಿ 43 ಕಲೆಕ್ಟ್ ಮಾಡಿದರು. ಅದರಲ್ಲಿ ಸುರಕ್ಷಿತ ಅಂತ 9 ಹೇಳ್ತಾ ಇದ್ದಾರೆ, ಅಸುರಕ್ಷಿತ ಅಂತ 3 ಪಟ್ಟಿ ಮಾಡಿದ್ದಾರೆ. ಕಳಪೆ ಲಿಸ್ಟಿಗೆ 6 ಸೇರ್ಪಡೆ ಮಾಡಲಾಗಿದೆ. ಈ ಮೂಲಕವಾಗಿ ಕೋವಾ ಎಷ್ಟು ಸೇಫ್ ಅಥವಾ ಅನ್ಸೇಫ್ ಅನ್ನೋದರ ಬಗ್ಗೆ ಹಾಗೆ ನೋಡೋಕೆ ಹೋದರೆ ಅಸುರಕ್ಷಿತ ಮತ್ತು ಕಳಪೆ ಎರಡನ್ನೂ ಒಂದೇ ಲಿಸ್ಟ್ಗೆ ಹಾಕೊಂಡ್ರೆ 9 ನಮಗೆ ಸಿಗ್ತಾ ಇದೆ ಅಲ್ಲಿ. ಇನ್ನು ಪನ್ನೀರ್ ತಿನ್ನಬಹುದಾ? ಪನ್ನೀರ್ನ ಪರಿಸ್ಥಿತಿ ಹೇಗೆ ಅಂತ ಅಂದರೆ ಒಟ್ಟು ಮಾದರಿಯನ್ನು 231 ಕಲೆಕ್ಟ್ ಮಾಡಿದ್ದಾರೆ. ಅದರಲ್ಲಿ ಸುರಕ್ಷಿತ ಅಂತ ಕೇವಲ ಸಿಕ್ಕಿರೋದು 30. ಇನ್ನು ಉಳಿದಂತೆ ಅಸುರಕ್ಷಿತ ಅಂತ 2 ತೋರಿಸಲಾಗ್ತಾ ಇದೆ. ಇನ್ನುಳಿದಂತಹ ವರದಿ ಹಾಗಾದರೆ ಏನು? 231ರಲ್ಲಿ ಜಸ್ಟ್ 32 ಸುರಕ್ಷಿತ ಅಸುರಕ್ಷಿತ ಪಟ್ಟಿಗೆ ಮಾಡಿದ್ದಾರೆ. ಹಾಗಿದ್ರೆ 199 ಪರಿಸ್ಥಿತಿ ಏನು ಅಂದರೆ ಅವು ಯೋಗ್ಯ ಅಲ್ಲ ಅಂತ. ಒಟ್ಟು ಈಗ ಚೌಚೌ ಬೀದಿ ಬದಿ ವ್ಯಾಪಾರ ಮಾಡ್ತಾರೆ, ಚೌಚೌಗಳನ್ನು ಮಾರಾಟ ಮಾಡ್ತಾರೆ. ಚೌಚೌನ ಅದಕ್ಕೆ ಬೇರೆ ಬೇರೆ ಈ ಪಾನಿಪುರಿ ಮತ್ತೊಂದು ಮಗದೊಂದು ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ಅದರ ಮಾದರಿಯನ್ನು ಸಂಗ್ರಹ ಮಾಡಲಾಗಿದೆ. ಒಟ್ಟು 119. ಅದರಲ್ಲಿ ಸುರಕ್ಷಿತ ಅಂತ 23 ಹೇಳಿದ್ದಾರೆ, ಅಸುರಕ್ಷಿತ ಅಂತ 2 ಲಿಸ್ಟ್ ಔಟ್ ಮಾಡಿದ್ದಾರೆ. ಈ ಮೂಲಕವಾಗಿ 119ರಲ್ಲಿ ಕೇವಲ 25 ಏನಿದೆ ಆ ಸ್ಯಾಂಪಲ್ಸ್ ಅಷ್ಟೇ ಲಭ್ಯವಾಗಿರೋದು. ಅದರ ಪ್ರಕಾರವಾಗಿ ಸುರಕ್ಷಿತ ಅಸುರಕ್ಷಿತ ಲಭ್ಯವಾಗಿದೆ. ಇನ್ನು ಕುಡಿಯೋ ನೀರಿನ ಬಾಟಲ್, ತಿನ್ನೋ ಕೋವಾ, ಪನ್ನೀರ್ ಇರಬಹುದು, ಚೌಚೌ ಇರಬಹುದು, ಇದೆಲ್ಲವೂ ಕೂಡ ಎಷ್ಟು ನಾವು ಅದಕ್ಕೆ ಹೇಳೋದು ಹಿಂದೆ ಯಾಕೆ ಹಿಂದಿನ ಕಾಲದಲ್ಲಿ ಅದರಲ್ಲೂ ಹಳ್ಳಿಯಲ್ಲಿ ಗಟ್ಟುಮುಟ್ಟಾಗಿ 100 ವರ್ಷಗಳ ಕಾಲ ಬದುಕ್ತಾ ಇದ್ರು ಅಂತಂದರೆ ಮನೆ ಆಹಾರವನ್ನು ಸೇವನೆ ಮಾಡ್ತಾಯಿದ್ರು. ಹೊರಗಿನ ಆಹಾರಕ್ಕೆ ಯಾರೂ ಕೂಡ ಅಡಿಕ್ಟ್ ಆಗ್ತಿರಲಿಲ್ಲ. ಆದರೆ ಪರಿಸ್ಥಿತಿ ಈಗ ಭಿನ್ನವಾಗಿದೆ. ಎಲ್ಲವೂ ಕೂಡ ಫಾಸ್ಟ್ ಫುಡ್, ಜಂಕ್ ಫುಡ್ಗೆ ಮೊರೆ ಹೋಗಿದ್ದಾರೆ. ಅದರ ಪರಿಸ್ಥಿತಿ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಈ ಹಸಿರು ಬಟಾಣಿ, ಈ ಗ್ರೀನ್
ಕೇವಲ 72 ಮಾತ್ರ ಸುರಕ್ಷಿತ ಅಂತ ಬಂತು. ಬರೀ 255 ಮಾದರಿಗಳಲ್ಲಿ 72 ಮಾತ್ರ ಸುರಕ್ಷಿತ, 95 ಮಾದರಿಗಳು ಅಸುರಕ್ಷಿತ, ಅಂದರೆ ಅನ್ಸೇಫ್. ಈ ಬಾಟಲ್ಡ್ ವಾಟರ್ ಅನ್ಸೇಫ್ ಅಂತ ಬಂದಿದೆ. ಮತ್ತು 88 ಮಾದರಿ ಕಳಪೆ ಗುಣಮಟ್ಟ. ಕಳಪೆ ಅಂತ ಹೇಳಿದ್ರೆ ಸ್ವಲ್ಪ ಈ ಮಿನರಲ್ ಕಂಟೆಂಟಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರ್ತದೆ, ಅದು ಯಾವ ಥರ ಇರಬೇಕು, ಆ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಆಗಿಲ್ಲ ಅಂತ ಒಂದು. ಆದರೆ ಈ ಅಸುರಕ್ಷಿತ ಅಂತ ಬರುವಂಥದ್ದು ಅದು ಮೈಕ್ರೋಬಯಾಲಜಿ ಮತ್ತು ಈ ಕೆಮಿಕಲ್ ಅನಾಲಿಸಿಸ್ ಮಾಡಿದಾಗ ಅದರಲ್ಲಿ ಬೇರೆ ಬೇರೆ ಏನು ಇರಬಾರ್ದು ಅಂತ ಯಾವ ಕೆಮಿಕಲ್ಸ್ ಇರಬಾರ್ದು ಅವೆಲ್ಲ ಇರುವಂಥದ್ದು, ಅಥವಾ ಕೆಲವು ಕಡೆ ಈ ಬೇರೆ ಬ್ಯಾಕ್ಟೀರಿಯಾ ಟೈಪ್ ಇರುವಂಥದ್ದು ಅದರಲ್ಲಿ ಕಂಡುಬಂದಿರತಕ್ಕಂಥದ್ದು. ಅಂದರೆ ಈ ಬಾಟಲ್ಡ್ ವಾಟರು ಸೇಫ್ ಇಲ್ಲ ಅಂತ ಹೇಳಿ ಬಂದಿರುವಂಥದ್ದು ನಮಗೆ ಕಾಣ್ತಾ ಇದೆ. ಅದರಲ್ಲಿ ನಿಮಗೆ ರಿಪೋರ್ಟನ್ನೇ ಕೊಡ್ತೀನಿ, ಕೆಮಿಕಲ್ ಮತ್ತು ಮೈಕ್ರೋಬಯಾಲಜಿ ಲ್ಯಾಬ್ ರಿಪೋರ್ಟ್ಗಳು. ಅದರಲ್ಲಿ ಪೆಸ್ಟಿಸೈಡ್ಸ್ ಇರ್ತದೆ, ರೆಸಿಡ್ಯೂ ಇರ್ತದೆ, ಬೇರೆ ಬೇರೆ ಕೆಮಿಕಲ್ಸ್ ಇರ್ತದೆ, ಫ್ಲೋರೈಡ್ ಕಂಟೆಂಟ್ ಇರ್ತದೆ, ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್, ಈ ಥರ ಎಲ್ಲ ಬೇರೆ ಬೇರೆ ಪದಾರ್ಥಗಳು, ಬೇರೆ ಬೇರೆ ಕೆಮಿಕಲ್ಸ್ ಇರುವಂಥದ್ದು. ಸೊ ಇದನ್ನು ನಿಮಗೆ ನಾವು ಡೀಟೇಲನ್ನು ಕೊಟ್ಟಿದ್ದೀನಿ. ಎಲ್ಲ ಅಕ್ರಾಸ್ 37 ಜಿಲ್ಲೆಗಳಲ್ಲಿ ಮಾಡಿದ್ದೀವಿ. 280 ಸ್ಯಾಂಪಲ್ಲು, 257 ಸ್ಯಾಂಪಲ್ಸ್ ಅನಲೈಸ್ಡು, 257, 89 ಅನ್ಸೇಫು, 79 ಸಬ್ಸ್ಟ್ಯಾಂಡರ್ಡು ಅಂತ ಇದೆ. ಸೊ ಇದನ್ನು ನೀವು ಈ ರಿಪೋರ್ಟನ್ನು, ಅಂದರೆ ಇದು ಭಾಳ ಒಂದು, ಮತ್ತು ಯಾವ್ಯಾವ ಕಂಪನಿಗಳಂತಲೂ ಕೂಡ ಹಾಕಿದ್ದೀವಿ. ಇದೆಲ್ಲ ಲೋಕಲ್ ಕಂಪ್ನೀಸ್, ಹೆಚ್ಚಿನ ಅಂಶ 99% ಎಲ್ಲ ಸ್ಥಳೀಯವಾಗಿ ತಯಾರಾಗ್ತಾ ಇರ್ತಕ್ಕಂಥ ಬಾಟಲ್ಡ್ ವಾಟರ್. ಅಲ್ಲಲ್ಲೇ ಇದು ಆ ಥರದ ಅಕ್ವಾಫಿನಾ ಅಂತ ನ್ಯಾಷನಲ್ ಬ್ರ್ಯಾಂಡ್ಸ್ ಏನಿದೆ, ಈ ಹಸಿರು ಬಟಾಣಿ, ಈ ಗ್ರೀನ್. ಓಕೆ, ಗಮನಿಸ್ಕೊಳ್ಬೇಕಾದ ಅಂಶ ಇದು. ಆರೋಗ್ಯ ಇಲಾಖೆಗೇನು ಮಾಡೋ ಕೆಲಸ ಇಲ್ವಾ? ಸುಮ್ಮನೆ ಈ ರೀತಿ ಪಟ್ಟಿ ಮಾಡ್ತಾರಾ? ಅಲ್ಲ, ಇದು ಜನರ ಜಾಗೃತಿ ಮೂಡಿಸೋ ಸಲುವಾಗಿ ಇಂತಹ ಒಂದು ಕಾರ್ಯವನ್ನು ಆಗಾಗ್ಗೆ ಮಾಡ್ತಾ ಇರ್ತಾರೆ. ತಿನ್ನೋದು ಬಿಡೋದು ನಿಮ್ಮ ಆಯ್ಕೆ, ಆದರೆ ಅದು ಸುರಕ್ಷಿತ ಅಸುರಕ್ಷಿತ ಅನ್ನೋದರ ಬಗ್ಗೆ ಅವರು ವಿವರವನ್ನು ಕೊಡ್ತಾ ಇದ್ದಾರೆ. ಇದರ ಆಧಾರದ ಮೇಲೆ ನಾಗರಿಕರು ಎಚ್ಚೆತ್ಕೊಳ್ಬೇಕಾಗತ್ತೆ. ನಾವು ಏನು ತಿಂತಾ ಇದ್ದೀವಿ, ಅದರಲ್ಲಿ ಯಾವ ಪ್ರಮಾಣದಲ್ಲಿ ಕೆಮಿಕಲ್ ನಮ್ಮ ದೇಹ ಸೇರ್ತಾ ಇದೆ, ಇದರಿಂದ ಆಗಬಹುದಂಥ ಸಮಸ್ಯೆಗಳೇನು, ಅದರ ಬಗ್ಗೆ ಯೋಚಿಸಲೇಬೇಕು. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಲೋಕೇಶ್ರಿಂದ. ಲೋಕೇಶ್, ಆರೋಗ್ಯ ಇಲಾಖೆ ಈ ರೀತಿಯಾಗಿ ಪದೇ ಪದೇ ಒಂದಷ್ಟು ಸ್ಯಾಂಪಲ್ಸನ್ನು ತೆಗೆದು ವರದಿಯನ್ನು ಪ್ರಕಟ ಮಾಡ್ತಾ ಇದೆ, ಜನರನ್ನು ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ, ಫೈನ್. ಆದರೆ ಇದು ಅಸುರಕ್ಷಿತ, ಇದು ಡೇಂಜರ್, ಇದು ನಿಮ್ಮ ಆರೋಗ್ಯಕ್ಕೆ ಹಾನಿಕಾರ ಅಂತ ಹೇಳ್ತಾ ಇದ್ದಾರಾದರೂ ಅದಕ್ಕೆ ಪ್ರತಿಯಾಗಿ ಅದನ್ನು ತಡೆಗಟ್ಟುವ ಸಲುವಾಗಿ ಏನೆಲ್ಲ ಕ್ರಮಗಳಾಗ್ತಾ ಇದೆ, ಅದು ಇಂಪಾರ್ಟೆಂಟ್ ಅಲ್ವಾ? ದಿವ್ಯಾ, ಈ ರೀತಿ ಅಸುರಕ್ಷಿತ ಅಂತ ಬಂದಂಥ ವರದಿಯನ್ನು ಆಧರಿಸಿ ಆಯಾ ತಯಾರಿಕಾ ಘಟಕಗಳ ಮೇಲೆ ದಾಳಿಯನ್ನು ಮಾಡಿ ನೋಟಿಸ್ ಕೊಟ್ಟು ಅವುಗಳನ್ನು ನಿಯಂತ್ರಣ ಮಾಡುವಂಥ ಕೆಲಸವನ್ನು ಈಗಾಗಲೇ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವರು ಮಾಡ್ತಾ ಇರುವಂಥದ್ದು. ಬಹುತೇಕ ಕಡೆಗಳಲ್ಲಿ ತಯಾರಿಕಾ ಘಟಕಗಳಿಗೆ ಭೇಟಿ ಕೊಟ್ಟು ಅವರಿಗೆ ಜಾಗೃತಿಯನ್ನು ಮೂಡಿಸೋದ್ರ ಜೊತೆಗೆ ಪರವಾನಗಿಯನ್ನು ರದ್ದು ಮಾಡ್ತಾ ಇದ್ದಾರೆ, ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಲೋಕಲ್ ಕಂಪ್ನಿಗಳು ಜಾಸ್ತಿ ಆಗಿರುವಂಥದ್ದು. ಲೋಕಲ್ ಕಂಪ್ನಿಗಳು ತಯಾರಿಕಾ ಘಟಕಗಳನ್ನು ಮಾಡಿಕೊಂಡು ಈ ರೀತಿಯಾಗಿ ಪ್ರಮಾಣಗಳನ್ನು ಮತ್ತು ಸುರಕ್ಷಿತವಾಗಿ ಹೈಜಿನಿಕನ್ನು ಕಾಪಾಡಿಕೊಳ್ಳದೇ ಈ ರೀತಿಯಾಗಿ ಆಹಾರ ಪದಾರ್ಥಗಳನ್ನು ತಯಾರು ಮಾಡ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಐಸ್ ಕ್ರೀಮು ಮತ್ತು ಇನ್ನಿತರ ಐಸ್ ಕಂಡಿ ಇಂತಹ ತಯಾರಿಕಾ ಘಟಕಗಳು ಕೂಡ ಭೇಟಿ ಕೊಟ್ಟು ಆ ಪರವಾನಗಿಯನ್ನು ಕ್ಯಾನ್ಸಲ್ ಮಾಡಿ, ಜೊತೆಗೆ ಹೋಟೆಲ್ಗಳಿಗೂ ಕೂಡ ಭೇಟಿ ಕೊಟ್ಟು ಹೈಜೆನಿಕ್ ಇಲ್ಲದೆ ಇರತಕ್ಕಂಥ ಹೋಟೆಲ್ಗೂ ಕೂಡ ನೋಟಿಸನ್ನು ಕೊಟ್ಟಿರುವಂಥದ್ದು ಉದಾಹರಣೆಗಳಿವೆ. ಈ ರೀತಿಯಾಗಿ ನಿಯಂತ್ರಣ ಮಾಡಿ ಜಾಗೃತಿ ಮೂಡಿಸೋದು ಒಂದು ಕಡೆ ಆದರೆ, ಇವರು ಬಿಡುಗಡೆ ಮಾಡಿರುವಂತಹ ವರದಿಯನ್ನು ನೋಡಿದ್ರೆ ನಿಜಕ್ಕೂ ಆತಂಕ ಅನಿಸುತ್ತೆ. ಯಾಕೆಂತಂದರೆ ಜನ ಕುಡಿಯೋ ನೀರಲ್ಲಿ ಏನು ಮಿಕ್ಸ್ ಆಗಿರುತ್ತೆ ಬಿಡಿ, ಕುಡಿಯೋಣ ಅಂತೇಳಿ ಸಿಕ್ಕದಂಥ ಕಂಪ್ನಿಗಳ ಬಾಟ್ಲಿಗಳನ್ನು ತೆಗೆದುಕೊಂಡು ನೀರು ಕುಡಿತಾರೆ. ಆದರೆ ಅದೇ ನೀರು ಇವತ್ತು ನಮ್ಮ ಜೀವಕ್ಕೆ ಕಂಟಕ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸುಮಾರು 115 ಲೋಕಲ್ ಕಂಪ್ನಿಗಳ ಬಾಟಲ್ಗಳನ್ನು ಸ್ಯಾಂಪಲ್ಗೆ ಕಳಿಸಿದಾಗ ಅದರಲ್ಲಿ ಬಹುತೇಕ ಕಂಪ್ನಿಗಳು ಅನ್ಸೇಫ್ ಅಂತೇಳಿ ಬಂದಿರುವಂಥದ್ದು. ಯಾಕೆ ಅಂತಂದರೆ ಅದು ಬ್ಯಾಕ್ಟೀರಿಯಾ ಇದೆ, ಆ ನೀರಿನಲ್ಲಿ ಬ್ಯಾಕ್ಟೀರಿಯಾ ಇದೆ ಅನ್ನುವಂಥದ್ದು ವಾಟರ್ ಸ್ಟೋರೇಜ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ನಿಯಮಗಳನ್ನ ಪಾಲನೆ ಮಾಡದಿರುವಂಥದ್ದು. ಅಂತಹ 115 ಲೋಕಲ್ ಕಂಪ್ನಿಗಳಿಗೆ ಈಗ ಲೀಗಲ್ ಸ್ಯಾಂಪಲನ್ನು ತೆಗೆದುಕೊಂಡು ಅವರಿಗೆ ನೋಟಿಸ್ ಕೊಡುವಂಥ ಕೆಲಸವನ್ನು ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವರು ಹೊರಟಿರುವಂಥದ್ದು. ಅಂತಹ ವಾಟರ್ ಬಾಟಲ್ಗಳನ್ನು ಖರೀದಿ ಮಾಡೋಕ್ಕೂ ಮುಂಚಿತವಾಗಿ ಜನ ಎಚ್ಚೆತ್ಕೊಳ್ಬೇಕಾಗತ್ತೆ. FSSAಯಿಂದ ಪ್ರಮಾಣೀಕೃತಗೊಂಡಿರುವಂಥ ಬಾಟಲ್ಗಳನ್ನು ತೆಗೆದುಕೊಂಡು ಕುಡಿಯುವಂಥದ್ದು ಒಳ್ಳೆಯದು. ಅದು ಕುಡಿಯೋ ನೀರಿಗೆ ಸಂಬಂಧಪಟ್ಟಂತೆ ಮಾಡುವಂಥದ್ದು. ಇನ್ನು ಉಳಿದಂತೆಯೇ ಪನ್ನೀರು ಕೂಡ ಅನ್ಸೇಫ್ ಅಂತೇಳಿ ಹೇಳಲಾಗಿದೆ. ಅದರಲ್ಲಿ ಪನ್ನೀರ್ನಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಮತ್ತು ಪ್ರೋಟೀನ್ ಪ್ರಮಾಣವನ್ನು ಸರಿಯಾದ ಪ್ರಮಾಣದಲ್ಲಿ ಬಳಸ್ತಾ ಇರುವಂಥದ್ದು ಕೂಡ ಅದು ಕೂಡ ಅನ್ಸೇಫ್ ಅಂತೇಳಿ ಬಂದಿರುವಂಥದ್ದು. ಈ ರೀತಿ ಚೌಚೌ ಸೇರಿದಂತೆ ಇನ್ನಿತರ ಬಟಾಣಿ ಕಾಂಡಗಳನ್ನು ಕೂಡ
ಟೆಸ್ಟ್ಗೆ ಒಳಪಡಿಸಿದಾಗ ಅದರಲ್ಲಿ ಕಲರಿಂಗ್ ಕೂಡ ಜಾಸ್ತಿ ಆಗಿರುವಂಥದ್ದು. ಬಹುತೇಕ ಮಾರ್ಚ್ ಮಾಹೆಯಲ್ಲಿ ತುಂಬ ಆಹಾರ ಪದಾರ್ಥಗಳನ್ನು ಟೆಸ್ಟ್ ಮಾಡಿಸಿದರೆ ಅನ್ಸೇಫ್ ಅಂತ ಬಂದಿದೆ. ಜಾಗೃತಿಗೊಳಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅವ್ರಿಗೆ ಈಗ ಲೀಗಲ್ ಸ್ಯಾಂಪಲ್ ಅಂತ ತೆಗೆದುಕೊಂಡು ಅವ್ರಿಗೆ ಒಂದು ಚಾಲೆಂಜಿಂಗ್ ನೋಟಿಸನ್ನು ಕೊಟ್ಟು ಸರಿ ಹೋಗದೆ ಹೋದರೆ ಕಂಪ್ನಿಗಳನ್ನು ಕ್ಲೋಸ್ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತೀವಿ ಅಂತೇಳಿ ಸಚಿವರು ಹೇಳ್ತಾ ಇರುವಂಥದ್ದು. ಯಾವ ರೀತಿಯಾಗಿ ಮುಂಜಾಗ್ರತೆ ವಹಿಸ್ತಾರೆ, ಇನ್ನು ಮುಂದೆ ಈ ರೀತಿ ತಪ್ಪುಗಳು ಆಗದೇ ರೀತಿಯಲ್ಲಿ ಯಾವ ರೀತಿ ಜಾಗೃತಿ ವಹಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ದಿವ್ಯಾ, ಥ್ಯಾಂಕ್ ಯು ಲೋಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಸಾಮಾನ್ಯವಾಗಿ ಜನ ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಔಟ್ಲುಕ್ ಈಸ್ ಇಂಪಾರ್ಟೆಂಟ್. ಒಳಗೇನಿದ್ರೆ ಏನು ಅದರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ನೋಡೋಕೆ ಚೆನ್ನಾಗಿದ್ರೆ ಸಾಕು, ಅದನ್ನು ತಿಂದುಬಿಡ್ತಾರೆ, ಕುಡಿದು ಬಿಡ್ತಾರೆ. ಅದಕ್ಕೂ ಮುಂಚೆ ಒಮ್ಮೆ ಗಮನಿಸ್ಕೊಡಿ, ನೀವು ಯಾವುದನ್ನು ತಗೊಳ್ತಾ ಇದ್ದೀರಿ, ಏನನ್ನು ತಿಂತಾ ಇದ್ದೀರಿ, ಎಲ್ಲಿ ತಗೊಳ್ತಾ ಇದ್ದೀರಿ, ಎಲ್ಲಿ ತಿಂತಾ ಇದ್ದೀರಿ, ಇದೆಲ್ಲವೂ ಕೂಡ ಆ್ಯಡ್ ಆನ್ ಆಗುತ್ತೆ. ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು, ಇನ್ನೊಂದು 4 ವರ್ಷ ಚೆನ್ನಾಗಿ ಬದುಕಬೇಕು ಅಂತಂದರೆ ತಿನ್ನೋ ಆಹಾರದ ಬಗ್ಗೆ ಗಮನ ಇರಲಿ.